ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿಗೆ ವೀರೇಂದ್ರ ನೀಡ್ತಾ ಹೋಗ್ತಾರೆ. ವೀರೇಂದ್ರ, ಈಗ ಡಿನೋಟಿಫೈ ಮಾಡೋಲ್ಲ ಅಥವಾ ಮಾಡುವ ಉದ್ದೇಶ ಇಲ್ಲ ಅನ್ನೋದಂತೂ ಡಿ ಕೆ ಶಿವಕುಮಾರ್ ಅವರ ಅನೇಕ ಸ್ಟೇಟ್ಮೆಂಟ್ಗಳಿಂದ ಒಂದು ಹಂತಕ್ಕಂತೂ ಸ್ಪಷ್ಟ ಆಗ್ತಾ ಇದೆ. ಬಟ್ ಇನ್ ಜನರಲಿ ಮಾತನಾಡೋದಾದ್ರೂ ಕೂಡ ಡಿನೋಟಿಫಿಕೇಶನ್ ಅನ್ನೋದು ಕೂಡ ಸುಲಭದ ಪ್ರಾಸೆಸ್ ಅಲ್ಲ. ಸಚಿವ ಸಂಪುಟದ ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ನೋಡಿ, ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಬೋದಲ್ಲ ಸ್ಮಿತಾ. ಒಂದು ವೇಳೆ ಹೌದಪ್ಪ, ಸರ್ಕಾರ ನ್ಯಾಯಯುತವಾಗಿ ಅಲ್ಲಿ ಪರಿಗಣಿಸಿ ಸಕಾರಣವಾಗಿಯೇ ದಾಖಲೆಗಳನ್ನ ಪರಿಶೀಲಿಸಿ, ಅಂದರೆ ಈಗ ಹೇಳ್ತಿದ್ರಲ್ಲ ಅಶೋಕ್ ಹಾರನಹಳ್ಳಿ ಅವರು, ಅಂತಹ ಸಕಾರಣಗಳಿಂದಾಗಿಯೇ ಸಾರ್ವಜನಿಕ ಹಿತಾಸಕ್ತಿಯ ಉದ್ದೇಶದಿಂದಲೇ ಡಿನೋಟಿಫೈ ಮಾಡಿದ್ರು ಕೂಡ ಕೋರ್ಟಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ಏನೂ ಇಲ್ಲ. ಪ್ರಶ್ನೆ ಮಾಡಲಿಕ್ಕೆ ಎಲ್ಲ ಅವಕಾಶವೂ ಇದೆ. ಅದೇ ಕಾರಣಕ್ಕಾಗಿ ತುಂಬ ಕಾಶಿಯಸ್ ಆಗಿರ್ತಾರೆ ಅವರು. ಮತ್ತು ಇಂಥ ವಿಚಾರಗಳಲ್ಲಿ ತುಂಬ ಜುಡಿಷಿಯಸ್ ಆಗಿ ಇರಬೇಕಾಗುತ್ತೆ. ಅದರ್ವೈಸ್ ಹಿಂದೆ ನಾವು ಕರ್ನಾಟಕದ ಇತಿಹಾಸದಲ್ಲಿ ನೋಡಿದ್ದೀವಲ್ಲ ಏನೆಲ್ಲ ಆಗಿದೆ ಅಂತೇಳಿ. ಬಟ್ ಅಲ್ಲಿ ಮೇಲ್ನೋಟಕ್ಕೆ ಗೋಚರಿಸುವ ಹಾಗೆ, ಸ್ಪಷ್ಟವಾಗಿ ಕಾಣುವ ಹಾಗೆ ಅಧಿಕಾರ ದುರುಪಯೋಗ ಆಯಿತು ಅನ್ನುವ ಆರೋಪದ ಹಿನ್ನೆಲೆಯಲ್ಲೇ ಜೈಲಿಗೂ ಹೋಗಬೇಕಾಯಿತು ಅಂತ ಹೇಳಿ. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಇಲ್ಲಿ ಇನ್ನೂ ಅವಕಾಶ ಇದೆ. ನೋಡಿ, ಪ್ರಾಥಮಿಕ ಅಧಿಸೂಚನೆ ಹಾಗೂ ಅಂತಿಮ ಅಧಿಸೂಚನೆ ನಂತರ 4-1 and 6-1 ಅದಾದ ನಂತರ ಇನ್ನೂ ನೋಡಿ, ಬಿಡದಿಯಲ್ಲಿ ಸ್ವಾಧೀನಕ್ಕೆ ತೆಗೆದುಕೊಂಡಿಲ್ಲ. ಇನ್ನೂ ಅಲ್ಲಿ ರೈತರೇ ಇದ್ದಾರೆ. ಒನ್ಸ್ ಪೊಸೆಷನ್ ತೆಗೆದುಕೊಂಡ ಮೇಲೆ, ಸ್ವಾಧೀನಕ್ಕೆ ತೆಗೆದುಕೊಂಡ ನಂತರ ಇವರು ಡಿನೋಟಿಫೈ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಇವತ್ತಿಗೆ ಇನ್ನೂ ಸ್ವಾಧೀನ ತೆಗೆದುಕೊಳ್ಳದೇ ಇರೋದ್ರಿಂದ ಡಿನೋಟಿಫೈ ಮಾಡಲಿಕ್ಕೆ ಅವಕಾಶ ಅಂತೂ ಇದೆ. ಆದರೆ ಮುಖ್ಯಮಂತ್ರಿಗಳು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ನಾನಂತೂ ಡಿನೋಟಿಫಿಕೇಶನ್ ಮಾಡೋದಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋರು ಹೇಳ್ತಾರೆ, ಏನಂತಾರೆ, ಡಿನೋಟಿಫಿಕೇಶನ್ ಮಾಡಿಬಿಟ್ಟು ನಾನು ಜೈಲಿಗೆ ಹೋಗ್ಲಾ ಕೇಳ್ತಾರೆ. ಅಂದರೆ ಯಾರಾದರೂ ಏನಾದರೂ ಒಂದು ಹುಡುಕ್ಬಿಟ್ಟು ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇರೋದ್ರಿಂದ ಎಲ್ಲೋ ನನ್ನ, ಅಂದರೆ ಏನಾಗುತ್ತೆ ಗೊತ್ತಾ ಸ್ಮಿತಾ, ಕೋರ್ಟಲ್ಲಿ ಅಂತಿಮವಾಗಿ ತೀರ್ಪು ಬಂದು ಹೊರಗೆ ಬರೋಷ್ಟೊತ್ತಿಗೆ ಎಷ್ಟೋ ಜನರದ್ದು ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗೋಗಿರುತ್ತೆ ಬೇರೆ ಬೇರೆ ಪ್ರಕರಣಗಳಲ್ಲಿ. ಅಂಥದ್ದಾಗ್ಲಿಕ್ಕೆ ಅವಕಾಶವೇ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಗೋಚರ್ತಾ ಇದೆ ಸ್ಮಿತಾ. ಈಗ ಡಿನೋಟಿಫೈ ಮಾಡಿದವರೆಲ್ಲ ಜೈಲಿಗೆ ಹೋಗ್ತಾರೆ ಅನ್ನೋ ಹೇಳಿಕೆಯೂ ಕೂಡ ಅಷ್ಟು ಸೂಕ್ತವಲ್ಲ ಅನ್ನೋದನ್ನ ಸೂಕ್ಷ್ಮವಾಗಿ ಅಶೋಕ್ ಹಾರನಹಳ್ಳಿ ಅವರು ವಿವರಿಸಿದ್ದಾರೆ. ಹೀಗಾಗಿ ಈ ಹೇಳಿಕೆಯನ್ನ, ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆಯನ್ನ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಹೇಳಿ ಮಾತ್ರ ಪರಿಗಣಿಸ್ಬೇಕಾ ನಾವು? ರಾಜಕೀಯವಾಗಿಯೂ ನೋಡ್ಬೋದು, ಆದರೆ ಅದಕ್ಕೆ ಇನ್ನೊಂದು ಆಯಾಮವೂ ಇದೆ ಸ್ಮಿತಾ. ಏನು? ಕಾನೂನಾತ್ಮಕ ಆಯಾಮವೂ ಕೂಡ ಇದೆ. ಏನು ಅವ್ರು ಹೇಳ್ತಿರೋದೇನು, ಒಂದು ವೇಳೆ ನನ್ನಲ್ಲಿ ಏನಾದರೂ ತಪ್ಪನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಿದ್ರೆ, ನಾನು ಎಂಟು ಮಾಡಿದ್ನಲ್ಲ ಕೊನೆಗೆ, ಸುಮ್ಮನೆ ಒಂದು ಕೆಸರು ಎರಚಿಬಿಡೋದು ಅಂಥ ಪ್ರಯತ್ನಗಳನ್ನ, ಯಾಕಂದರೆ ನೀವು ಹೇಳಿದಾಗೆಲ್ಲ ರಾಜಕೀಯ ಎಂಟ್ರಾಗ್ಬಿಟ್ಟಿದೆ. ರಾಜಕೀಯ ಎಂಟ್ರಾಗಿರೋದ್ರಿಂದ ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಅಂತೂ ಇದೆ. ನಾಳೆ ಭೂಸ್ವಾಧೀನದಿಂದ ಕೈ ಬಿಟ್ಟಿದ್ದೇ ಆದರೆ, ಡಿನೋಟಿಫೈ ಮಾಡಿದ್ದೇ ಆದರೆ ಆಗ ಅದನ್ನು ಪ್ರಶ್ನೆ ಮಾಡಲಿಕ್ಕಂತೂ ಅವಕಾಶ ಇದೆ. ಮತ್ತು ಈ ರಾಜಕಾರಣದಲ್ಲಿ ಒನ್ಸ್ ಈ ಪರ್ಸೆಪ್ಷನ್ ಮೇಲೆ ಪೊಲಿಟಿಕ್ಸ್ ರನ್ ಆಗ್ತಾ ಇರೋದ್ರಿಂದ ಅಂಥದ್ದೊಂದು ಪರ್ಸೆಪ್ಷನ್ನ ಕ್ರಿಯೇಟ್ ಮಾಡುವಂಥ ಪ್ರಯತ್ನವೂ ಇದರ ಹಿಂದೆ ಇರ್ಬೋದು. ಹೀಗಾಗಿ ಆ ಕಾನೂನಿನ ಸಂಕೋಲೆಗೆ ನಾನು ಸಿಕ್ಕಾಕೊಳ್ಳಿಕ್ಕೆ ರೆಡಿ ಇಲ್ಲ ಅನ್ನುವಂಥ ಸಂದೇಶವನ್ನು ಕೂಡ, ಅಂದರೆ ಕಾನೂನಾತ್ಮಕ ಆಯಾಮದಲ್ಲೂ ಕೂಡ ನಾವು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ನೋಡ್ಬೋದು. ಆದರೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಇದು ಪೊಲಿಟಿಕಲಿ ಅವ್ರು ಕೌಂಟರ್ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.